ಹಾಯ್ ಡಿಯರ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸುಜೇಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಈಗ ಸಮಯ ಆಗಿದೆ 6:30. ಇಲ್ಲಿ ಉಪ್ಪಿನಕಾಯಿ ರೆಡಿ ಆಗಿದೆ, ಪ್ಯಾಕಿಂಗ್ ಮಾಡ್ತಾ ಇದ್ದೆ. ಆನಂತರ ಇಲ್ಲಿ ದಾಲ್ ಫ್ರೀ ಮಿಕ್ಸ್ಗೆ ಬೆಳಗ್ಗೆ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಹುರಿದು ಪುಡಿ ಮಾಡ್ಕೋಬೇಕು. ಸೊ ಲಿಟ್ರಲಿ ಮನೆ ಎಲ್ಲ ಇವತ್ತು ಹರಡ್ಕೊಂಡಿದ್ದೀನಿ, ಯಾಕಂದರೆ ಪ್ರಿಪ್ರೇಷನ್ ನಡೀತಾ ಇದೆ. ಇವತ್ತು ಇಲ್ಲಿ ಮಾಡ್ತಿರೋ ಕಾರಣ ಏನಂದರೆ ಕೆಳಗಡೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ಈ ಫ್ಲೋರೆಲ್ಲ ಮಾಡ್ತಾ ಇದ್ದೇನೆ. ಮೇಲ್ಗಡೆ ಕಿಚನಲ್ಲೇ ಮಾಡ್ತಾ ಇದ್ದೆ. ಕಿಚನ್ ಕೂಡ ಫುಲ್ ಮೆಸ್ಸಿ ಆಗಿದೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಹಾಗೆ ಬಿಟ್ಟು ಹೋಗ್ತಾ ಇದ್ದೀನಿ. ರೀಸನ್ ಏನಂದರೆ ಹರ್ಷಿತ್ ಇವತ್ತದು ಏನೋ ನನಗೆ ಸರ್ಪ್ರೈಸ್ ಕೊಡ್ತೀನಿ ಅಮ್ಮ ಅಂತ ಹೇಳ್ದ. ಇದುವರೆಗೂ ನನಗೆ ಸರ್ಪ್ರೈಸಸ್ ಕಮ್ಮಿನೇ ಹೇಳಬೇಕು ಅಂದರೆ. ಪ್ರಿಯಾ ಇದ್ದಾಗ ಅವಾಗೊಮ್ಮೆ ಸರ್ಪ್ರೈಸ್ ಸಿಗ್ತಾ ಇತ್ತು. ಇತ್ತೀಚೆಗೆ ಯಾವ ಸರ್ಪ್ರೈಸ್ ಇಲ್ಲ, ಸುಮ್ಮನೆ ಬರೀ ಕೆಲಸ ಅಂತ ಹೋಗಿತ್ತು. ಇವತ್ತು ಸಡನ್ನಾಗಿ ಹರ್ಷಿತ್ ಜಿಮ್ಮಿಂದ ಬಂದ ತಕ್ಷಣ ಅಮ್ಮ ನಿಮ್ಗೊಂದು ಸರ್ಪ್ರೈಸ್ ಇದೆ, 5 ನಿಮಿಷ ಟೈಮ್ ಕೊಡ್ತೀನಿ, ಹೋಗಿ ರೆಡಿಯಾಗಿಬಿಟ್ಟು ಬನ್ನಿ ಅಂತಂದ. ಎಲ್ಲ ಕೆಲಸ ಅಲ್ಲೇ ಬಿಟ್ಬಿಟ್ಟು 5 ನಿಮಿಷದಲ್ಲಿ ಬಂದು ರೆಡಿಯಾಗಿ ನಿಂತಿದ್ದೀನಿ. ಹರ್ಷಿತ್ ಏನು ಸರ್ಪ್ರೈಸ್ ಅಂತ ಹೇಳ್ತೇನೆ. ನಂಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಹರ್ಷಿತ್ ಫಸ್ಟ್ ಟೈಮ್ ಆಯ್ತು ಈ ತರದ್ ಒಂದು ಸರ್ಪ್ರೈಸ್ ಕೊಡ್ತಾ ಇರೋದು. ಅದಕ್ಕೆ ಇಷ್ಟು ಬೇಗ ರೆಡಿ ಆಗಿದೆ. ಯಾವ್ದು ಇಷ್ಟು ಬೇಗ ರೆಡಿನೇ ಆಗಲ್ಲ. ತುಂಬಾ ದಿನದ ಮೇಲೆ ಸರ್ಪ್ರೈಸ್ ಸಿಗ್ತಾ ಇದೆಯಲ್ಲ, ಅದನ್ನ ಮಿಸ್ ಮಾಡ್ಕೋಬಾರ್ದಲ್ಲ, ಅದಕ್ಕೋಸ್ಕರ. ಸೊ ಸಾಯಂಕಾಲ ಆಗಿದೆ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿರೋದೆ ನಾನು ಇವಾಗ 6:30. ಇವಾಗ ಯಾವ ವ್ಲಾಗ್ ಸ್ಟಾರ್ಟ್ ಮಾಡ್ತೀರಿ, ನೋಡೋಣ ಏನು ಸರ್ಪ್ರೈಸ್ ಕೊಡ್ತಾನೆ ಹರ್ಷಿತ್ ಅಂತ. ಬನ್ನಿ ಹೋಗೋಣ. ಎಷ್ಟು ಬೇಗ ಕುರಿತಾ ಹರ್ಷಿತ್. ಇವತ್ತು ಈ ಶಾಪ್ಗೆ ತುಂಬ ದಿನದ ನಂತರ ಬಂದಿದ್ವಿ. ಅದೇ ಸೇಮ್ ಟೈಮ್ಗೆ ಪ್ರಿಯಾ ಕೂಡ ವಿಡಿಯೋ ಕಾಲ್ ಮಾಡಿದ್ಲು. ಪ್ರಿಯಂಗೆ ತುಂಬ ಇಷ್ಟ ಆದಂಥ ಶಾಪ್ ಇದು. ಅದ್ರ ಜೊತೆಗೆ ಪ್ರಿಯಂಗೆ ತುಂಬ ಇಷ್ಟ ಆಗಿರೋಂಥ ಸ್ಟ್ರೀಟ್ ಫುಡ್ ಅಂತಂದರೆ ಮೋಮೋಸ್. ಇದೆರಡು ಕೂಡ ಒಟ್ಟಿಗೆ ಒಂದೇ ಕಡೆಗೆ ಇರುತ್ತೆ. ಅಂದರೆ ಶಾಪ್ ಎದುರುಗಡೆ ಮೋಮೋಸ್ ಮಾರ್ತಾರೆ. ಪ್ರಿಯಂಗೆ ನಾನು ಅದನ್ನೇ ವಿಡಿಯೋ ಕಾಲಲ್ಲಿ ಹೇಳ್ತಾ ಇದ್ದೆ, ನಿನ್ನ ಫೇವ್ರೇಟ್ ಸ್ಪಾಟಿಗೆ ಇವತ್ತು ಬಂದಿದ್ದೀನಿ ಅಂತ. ವೀಕ್ಲಿ ಒನ್ಸ್ ಬರ್ತಿದ್ವಿ. ಇವತ್ತು ಪ್ರಿಯಾ ಕಾಲ್ ಮಾಡಿದ್ಲು, ಅವಳ ಫೇವ್ರೆಟ್ ಪ್ಲೇಸಿಗೆ ಬಂದಿದ್ದೀವಿ ಅಂತ. ನಾನು ಝೀರೋ ಕಾಂಪ್ರಮೈಸ್, ನೋ ಸ್ನ್ಯಾಕ್ಸ್, ನೋ ಜಂಕ್, ನಥಿಂಗ್. ಯಾವಾಗಲೂ ರೇರಾಗಿ ಒಂದ್ಸರಿ ಈ ಥರ ತಿಂದರೆ ಇಟ್ಸ್ ಓಕೆ. ಆ್ಯಕ್ಚುಲಿ ಪ್ರಿಯಾ ಇದ್ದಾಗ ಫ್ರಿಡ್ಜ್ ತುಂಬ ಏನಾರ ಇರ್ತಿತ್ತು. ಆಮೇಲೆ ನಾನು ಕೂಡ ಏನಾದರೂ ಟ್ರೈ ಮಾಡ್ತಿದ್ದೆ, ಪ್ರಿಯಂಗೋಸ್ಕರ ಹೊಸದಾಗಿ ಏನಾದರೂ ರೆಸಿಪೀಸ್ ಮಾಡ್ತಿದ್ದೆ. ಇವಾಗ ನೀವೇ ನೋಡ್ತಿರ್ಬೋದು, ಏನು ನಾನು ಟ್ರೈ ಮಾಡೋಕ್ಕೂ ಹೋಗ್ತಿಲ್ಲ. ಆ ಥರ ಫ್ಯಾನ್ಸಿ ಯಾವುದು ನಾವು ಮಾಡೋಕ್ಕೆ ಹೋಗ್ತಿಲ್ಲ. ಮನೇಲಿ ಬೆಳಗ್ಗೆ ಬೇಗ ಏನೇನಾಗುತ್ತೋ ಅದನ್ನು ಮಾಡಿ ಬೇಗ ಏನಾಗುತ್ತೋ ಅದನ್ನು ಮಾಡ್ತಾ ಇದ್ದೀವಿ. ಮುಂಚೆ ಪ್ರಿಯಂಗೇನು ಇಷ್ಟ ಆಗ್ತಿತ್ತು, ಇವನ್ಗೇನು ಇಷ್ಟ ಆಗ್ತಿತ್ತು, ಅದನ್ನು ಮಾಡ್ತಿದ್ವಿ. ಚಟ್ನಿ ಎಲ್ಲ ಚಲೋ ಬಿಡುತ್ತೆ ಈಗ. ಸೊ ಸರ್ಪ್ರೈಸ್ ಅಂತಂದ್ರೆ ಇದು ನನಗೆ ತುಂಬಾ ದಿನ ಆದ್ಮೇಲೆ ಅಷ್ಟು ಮೋಮೋಸ್ ತಿನ್ಸಕ್ ಕರ್ಕೊಂಡು ಬಂದ. ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಆಮೇಲೆ ಒಂದು ಸೋಫಾ ನೋಡ್ತಾ ಇದ್ವಿ. ಒಂದು ನಾವು ಡೈನಿಂಗ್ ಟೇಬಲ್ ಹಾಕಿರೋದಕ್ಕೆ ಸೋಫಾ ಚೆಕ್ ಮಾಡೋಣ ಅಂತ ಹೋದ್ವಿ. ಅಷ್ಟೇನೂ ಇಷ್ಟ ಆಗ್ಲಿಲ್ಲ. ತಗೊಂಡೇ ಬರೋಣ ಅಂತಾನೆ ಅನ್ಕೊಂಡು ಹೋದ್ವಿ. ಚೆನ್ನಾಗಿತ್ತು, ಬಟ್ ಆಪ್ಷನ್ಸ್ ಇರಲಿಲ್ಲ. ಸ್ವಲ್ಪ ಬೇರೆ ಆಮೇಲೆ ಕಾಫಿ ಟೇಬಲ್ ನಮ್ದೊಂದು ಟೀಪಾಯ್ ಇದೆ, ಹಳೇ ಕಾಲದ ಟೀಪಾಯ್. ಅದು ಸುಮಾರು ವರ್ಷದಿಂದ ಬಳಸ್ತಾ ಇದ್ವಿ, ಅದನ್ನ ಚೇಂಜ್ ಮಾಡ್ಬೇಕು. ಹೀಗೆ ಫರ್ನಿಚರ್ ನೋಡೋಣ ಅಂತ ಕರ್ಕೊಂಡು ಹೋಗಿದ್ದು ಹರ್ಷಿತ್ ಇವತ್ತು. ಬಟ್ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಮನೆಗೆ ಬೇಕಾಗಿರೋ ಗ್ರಾಸರೀಸ್ ತೊಗೊಂಡು ಇವತ್ತು ಮೋಮೋಸ್ ಕೊಡ್ತಿದ್ದೇನೆ ಹರ್ಷಿತ್. ನನಗೆ ಮೋಮೋಸ್ ತಿನ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ನಾವು ಆಸ್ ಎನ್ ಯಂಗ್ಸ್ಟರ್ಸ್ ಜಿಮ್ಮಿಗೆ ಹೋಗ್ತೀವಿ, ಇಲ್ಲ ಬೇರೆ ಎಲ್ಲರೂ ಹೋಗ್ತೀವಿ. ಬಟ್ ನೀವೆಲ್ಲೂ ಹೋಗಲ್ಲ, ಮನೇಲೇ ಇರ್ತೀರಾ. ದ ಓನ್ಲಿ ಎಕ್ಸ್ಪೋಜರ್ ಟು ದ ರಿಯಲ್ ವರ್ಲ್ಡ್ ಇಸ್ ಟು ಟೆಲಿವಿಷನ್ ಆರ್ ಯೂಟ್ಯೂಬ್. ಅದಕ್ಕೆ ನನಗೂ ಅದೊಂಥರ ಇಷ್ಟ ಆಗಲಿಲ್ಲ. ಕರ್ಕೊಂಡು ಬಂದ್ಬೇಡ ಹೊರಗಡೆ, ಎಲ್ಲರೂ ನೋಡ್ಕೊಂಬರೋಣ, ಯಾರು ತಿನ್ಕೊಂಬರೋಣ ಅಂತ ಬಂದಿರೋದು ಅಷ್ಟೇ. ಒಂದು ಮಿಸ್ಸಿಂಗ್ ಏನಾದ್ರೆ ಪ್ರಿಯಾ ಇಲ್ಲ ಅಂತ ನಂದೆ. ಪ್ರಿಯಾ ಇದ್ದಾಗೆಲ್ಲ ನಾವು ತುಂಬಾ ಎಂಜಾಯ್ ಮಾಡ್ತಿದ್ವಿ, ಹೊರಗಡೆ ಬರೋದು ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ. ಪ್ರಿಯಂದು ತುಂಬಾ ಮಿಸ್ ಮಾಡ್ಕೊತೀವಿ, ಹೇಳ್ತೀನಿ ಅದ್ರಲ್ಲಿ ಫೋನ್ ಮಾಡಿ ಅವಾಗ. ಸೊ ಬರ್ತೀನಿ ಅಂತ ಹೇಳಿ ಅದು ಒಂದು ಸರ್ಪ್ರೈಸ್ ನಮಗೆ. ಪ್ರಿಯಾ ಈ ಸರ್ತಿ ಬರ್ತೀಯಳೆ ಹಾಲಿಡೇಸ್ಗೆ, ಅದು ನಮ್ಗೆ ಹೇಳ್ತಾ ಇಲ್ಲ. ಸರ್ಪ್ರೈಸ್ ಆಗಿ ಸರ್ತಿ ಬರ್ತೀನಿ ಅಂತ ಹೇಳ್ತೀಳೆ. ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ. ನನಗೂ ಸರ್ಪ್ರೈಸ್ ಆಗಿ ನಿಮಗೂ ಸರ್ಪ್ರೈಸ್ ಆಗಿರ್ತಿತ್ತು. ಮಮ್ಮಿದು ಬಿಗ್ಗೆಸ್ಟ್ ಸರ್ಪ್ರೈಸ್ ಬಿರಿಯಾನಿ ಅಲ್ಲ, ಬಿರಿಯಾನಿ ತಂದಿರೋ ಬಟ್ ಬಿರಿಯಾನಿ ಅಲ್ಲ. ಇವತ್ತು ಅಷ್ಟು ಬಿರಿಯಾನಿ ಕೊಡ್ಸ್ಬಿಟ್ಟಿದ್ದೇನೆ. ಆ್ಯಕ್ಚುಲಿ ನನಗಲ್ಲ, ಅಷ್ಟಕ್ಕೆ ತುಂಬ ಇಷ್ಟ ಬಿರಿಯಾನಿ ಅಂದರೆ. ಬಟ್ ಮಮ್ಮಿಗೆ ಫೇವ್ರೇಟ್ ಆಗಿರೋದು ಬೀಡ. ಮಮ್ಮಿ ಫೇವ್ರೇಟ್ ಬೀಡ.
ನಂಗೆ ತುಂಬ ಇಷ್ಟ ಪೀಡ ಅಂತಂದರೆ. ಥ್ಯಾಂಕ್ ಯು ಹರ್ಷಬಿಟ್ಟು. ಮೋಸ್ಟ್ ವೆಲ್ಕಮ್ ಮದರ್ಸ್. ಸರ್ಪ್ರೈಸ್ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಎನಿ ಟೈಮ್ ಫಾರ್ ಯು ಮದರ್ಸ್. 1 kg ಸಾಂಬಾರ್ ಪುಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳು ಅಮ್ಮ. ಹೇಳ್ತೀನಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸರಿಯಪ್ಪ ಚೆನ್ನಾಗಿದ್ದೀರಾ ಎಲ್ಲ ಆರಾಮ. ಹರ್ಷಿತ್ ಕೆಳಗಡೆ ಸಬ್ಸ್ಕ್ರೈಬರ್ಸ್ ಜೊತೆ ಮಾತಾಡ್ತೇನೆ. ಒಬ್ಬರು ಕೊಯಂಬತ್ತೂರು ಅಂದರೆ ಚೆನ್ನೈ ತಮಿಳ್ನಾಡಿಂದ ಮಾತಾಡ್ತಾರೆ. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಸಜೆಷನ್ಸ್ ಎಲ್ಲ ಕೊಡ್ತಿರ್ತಾರೆ. ನನಗೂ ಅವ್ರ ಜೊತೆ ಮಾತಾಡಿ ಫೋನ್ ಮಾಡಿ ಮಾತಾಡಿದ್ರು. ತುಂಬ ಲೇಟ್ ಆಯಿತು, ಇವತ್ತು 9 ಗಂಟೆನೇ ಆಗೋಯ್ತು ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ. ಊಟ ಮಾಡಿ ಮಲ್ಕೊಂಡು ರೆಸ್ಟ್ ಮಾಡಿಬಿಟ್ರೆ ಸಾಕು. ಬೆಳಗ್ಗೆಯಿಂದನೂ ಫುಲ್ ಕಂಟಿನ್ಯೂಸ್ ಆಗಿ ಇವತ್ತು ಕೆಲಸ ಇತ್ತು. ಸೊ ಮನೆ ಕ್ಲೀನ್ ಮಾಡೋಕ್ಕೂ ಆಗಿರಲಿಲ್ಲ. ಇವಾಗ ಊಟ ಮಾಡಿ ಫಸ್ಟ್ ಒಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಮತ್ತೆ ನಾನೇ ಮೀಟ್ ಮಾಡಿ ಮಾತಾಡಿಸ್ತೀನಿ. Three eggs, honey and green wrap, chocos. Usually chocos ಅಲ್ಲ, ಯೂಶಲಿ ರೈಸ್ ಹಾಕೋತೀನಿ. ಬಟ್ ಇವತ್ತು ಕ್ರೇವಿಂಗ್ ಸ್ವೀಟ್ ತಿನ್ನಬೇಕು ಅಂತ, ಸ್ವೀಟ್ ಆಸ್ ಸಮಥಿಂಗ್ ನೈಸ್ ಚಾಕ್ಲೇಟಿ ತಿನ್ನಬೇಕು ಅಂತ ಕ್ರೇವಿಂಗ್ ಇದೆಲ್ಲ, ಅದಕ್ಕೆ ಚಾಕೋಸ್ ಹಾಕಬೇಕು. ಅಮ್ಮಮ್ಮ ಅಂದರೆ ತಿಂಗಳಲ್ಲಿ 3 ಅಥವಾ 2 ಸರ್ತಿ ನಾವು ಹೊರಗಡೆ ಸ್ನ್ಯಾಕ್ಸ್ ತೊಗೊಂಬಂದು ತಿಂತೀವಿ. ಈ ಥರ ಮೋಮೋಸ್ ಆಗಲಿ ಅಥವಾ ಬಿರಿಯಾನಿ ಆಗಲಿ. ಲಾಸ್ಟ್ ಟೈಮ್ ಹೀಗೆ ಒಂದ್ಸತಿ ತೋರಿಸಿದಾಗ ನೀವು ತುಂಬ ತಿಂತೀರಲ್ವಾ ಹೊರಗಡೆ ಫುಡ್ ಅಂತ ಹೇಳಿದರೆ ಯಾರೋ. ಯಾವಾಗಲೂ ಒಂದ್ಸತಿ ತೋರಿಸಿದ್ದನ್ನು ನಾವು ಯಾವಾಗಲೂ ತಿಂತೀವಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ಆ ಥರ ಜಡ್ಜ್ ಮಾಡಬೇಡಿ. ಯಾಕಂದರೆ ನಮಗೂ ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಹರ್ಷಿತ್ ಜಿಮ್ಗೆ ಹೋಗ್ತಾನೆ, ಅವನ ಕಡೆಗೆ ಸಾಕಷ್ಟು ಗಮನ ಕೊಡ್ತೇನೆ. ಹಾಗೆ ನಾನು ಕೂಡ ನನ್ನ ವೆಯ್ಟ್ ಬಗ್ಗೆ ಗಮನ ಕೊಡಬೇಕು. ಜೊತೆಗೆ ಹಸ್ಬೆಂಡ್ಗೆ ಡಯಾಬಿಟಿಸ್ ಇರೋದ್ರಿಂದ ನಾನು ಮನೇಲಿ ಮಾಡೋವಂಥ ಪ್ರತಿಯೊಂದು ಅಡುಗೆನೂ ಹೆಲ್ತ್ ಕಾನ್ಷಿಯಸ್ ಆಗಿ ಇಟ್ಕೊಂಡು ಮಾಡ್ತಿರ್ತೀವಿ. ಸೊ ಯಾವಾಗಲೂ ಅಪರೂಪಕ್ಕೆ ಹೊರಗಡೆ ತಿಂತೀವಿ ಅಂತ ಅಂದ ಕೂಡಲೇ ಯಾವಾಗಲೂ ತಿಂತೀವಿ ಅಂತ ಅಲ್ಲ. ಯಾಕೆ ಇದನ್ನು ಹೇಳಿದೆ ಅಂದರೆ ಲಾಸ್ಟ್ ಟೈಮ್ ಯಾರೋ ಕಮೆಂಟಲ್ಲಿ ಕೇಳಿದ್ದಕ್ಕೆ ಇವತ್ತು ನಾನು ಅದನ್ನು ಹೇಳಬೇಕಾಯಿತು. ಮತ್ತೆ ರಿಪೀಟ್ ಆಗಬಾರ್ದು ಆ ಥರ ಕಮೆಂಟ್ ಅಂತ. ಸೊ ಇವಾಗ ನೀವು ನೋಡಿದ್ರೆ ಹರ್ಷಿತ್ ಅವನ ಬ್ರೇಕ್ಫಾಸ್ಟ್ ಅವನೇ ರೆಡಿ ಮಾಡಿಕೊಂಡ. ಮೊಟ್ಟೆ, ಸ್ಪ್ರೌಟೆಡ್ ಕಾಳುಗಳು, ಹಾಗೆ ಚಾಕೋಸ್, ಕಾರ್ನ್ಫ್ಲೇಕ್ಸ್ ಅಥವಾ ಚಪಾತಿ, ಅನ್ನ ಏನಿರುತ್ತೋ ಅದನ್ನು ತಿಂತಾನೆ ಬೆಳಗ್ಗೆ ಹೊತ್ತು. ನನಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೆ ಇಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ, ರವೆ ಇಡ್ಲಿ. ಸೊ ಇಡ್ಲಿ ಮಾಡೋದಕ್ಕೆ ಮೊದಲು 1 ಕಪ್ಪಷ್ಟು ರವೆ ಫಸ್ಟ್ ಬಿಸಿ ಮಾಡ್ಕೊಂಡಿದ್ದೀನಿ. ಹುರ್ಕೊಳ್ಳೋದಲ್ಲ, ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರ ಸ್ವಲ್ಪ ಮೊಸರು, ಅಂದರೆ ಅರ್ಧ ಕಪ್ಪಷ್ಟು ಮೊಸರು, ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು 10 ನಿಮಿಷ ಬಿಟ್ಬಿಡಬೇಕು. ರವೆ ಆಗಿರೋದ್ರಿಂದ ನೆನೆಯೋದಕ್ಕೆ ಒಂದು 10 ನಿಮಿಷ ಟೈಮ್ ಕೊಡಬೇಕು. ಅದಾದ ನಂತರ ಇಡ್ಲಿ ಮಾಡಿಕೊಂಡ್ರೆ ಇಡ್ಲಿ ನಿಮಗೆ ಮೃದುವಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. 10 ನಿಮಿಷದ ನಂತರ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ ನಂತರ ಈನೋ ಹಾಕಿದ್ದೀನಿ. ಈನೋ ಯಾತಕ್ಕೆ ಹಾಕಬೇಕು ಅಂದರೆ ಇದು ಫ್ಲಫಿನೆಸ್ ಬರೋದಕ್ಕೆ, ಜೊತೆಗೆ ಇನ್ಸ್ಟೆಂಟಾಗಿ ಇಡ್ಲಿ ಮಾಡುವಾಗ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಸೊ ಈನೋ ಹಾಕಿದ ಕೂಡಲೇ ನಾವು ಇಡ್ಲಿ ಮಾಡೋದಕ್ಕೆ ಇಟ್ಕೋಬೋದು. ಇದೇ ರವೆಗೆ ನೀವು ತರಕಾರಿಗಳನ್ನ ಹಾಕಿ ಮಾಡ್ಕೊಂಡಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಹೆಲ್ದಿಯಾಗಿರುತ್ತೆ. ನಾನು ಇದಕ್ಕೆ ಕೆಲವೊಮ್ಮೆ ಕ್ಯಾರೆಟ್, ಸೋರೆಕಾಯಿ ಈ ಥರದನ್ನೆಲ್ಲ ಕಟ್ ಮಾಡಿ ಹಾಕ್ತೀನಿ, ಅಥವಾ ತುರಿದ್ಬಿಟ್ಟು ಹಾಕ್ಕೋಬೋದು. ಅಥವಾ ಈ ಥರ ಪ್ಲೈನಾಗಿ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಸಾಂಬಾರು, ಚಟ್ನಿ ಪುಡಿ ಏನು ಬೇಕಾದ್ರೂ ಸರ್ವ್ ಮಾಡ್ಬೋದು. ಅಥವಾ ಡೋಕ್ಲಾ ಥರ ನೀವು ಪ್ಲೇಟಲ್ಲಿ ಫುಲ್ಲು ಹರಡಿಬಿಟ್ಟು ನಂತರ ಬೇಯಿಸ್ಬಿಟ್ಟು ಕಟ್ ಮಾಡಿ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡು ತಿನ್ನೋಕ್ಕೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ರವಾ ಡೋಕ್ಲಾ ಥರ ಕೂಡ ಮಾಡ್ಕೋಬೋದು. ನೋಡಿ, ಬಿಸಿ ಇರುವಾಗಲಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಾಯಿಲಿಟ್ಟರೆ ಕರ್ಗೋ ರೀತಿನಲ್ಲಿರುತ್ತೆ. ಸೊ ಇದಕ್ಕೆ ನಾನು ಉಪಯೋಗಿಸಿರೋದು ರವೆ, ಬಾಂಬೆ ರವೆ ಅಂತಾರಲ್ಲ ಆ ರವೆ ಹಾಕ್ಕೊಂಡ್ರೆ ಇಡ್ಲಿ ನಮಗೆ ಚೆನ್ನಾಗಿ ಬರುತ್ತೆ. ಸೊ ಇವತ್ತು ನಾನು ಇದನ್ನು ಸಾಂಬಾರು ಮತ್ತು ಚಟ್ನಿ ಪುಡಿ 2 ಜೊತೆಗೂ ಸರ್ವ್ ಮಾಡ್ತಾಯಿದ್ದೀನಿ. 1 ದೊಡ್ಡ ಕಪ್ಪಷ್ಟು ರವೆನಲ್ಲಿ ಸುಮಾರು ನಮಗೆ ಒಂದು 16 ಇಡ್ಲಿ ಅಂತೂ ಆಗುತ್ತೆ. ಮ್ಯಾಕ್ಸಿಮಮ್ 3 ಜನ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ ಕೆಲಸ ಮುಗಿಸಿದ ಕೂಡಲೇ ಇಮಿಡಿಯೇಟಾಗಿ ನಾನು ಸಾಂಬಾರು ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಲೇಟಾಗಿ ಊಟ ಮಾಡೋವಂಥ ಟೈಮಲ್ಲಿ ಮುದ್ದೆ ಅಥವಾ ರೈಸ್ ಮಾಡ್ಕೋತೀವಿ. ಸೊ ಇವತ್ತು ಕಡಲೆಕಾಳನ್ನು ಬಳಸ್ಕೊಂಡು ಒಂದು ಮಸಾಲ ಸಾಂಬಾರು ಮಾಡ್ತಾಯಿದ್ದೀನಿ. ಮಸಾಲೆ ಬೇಕಾಗಿರೋವಂಥದ್ದನ್ನೆಲ್ಲ ಇಲ್ಲಿ ತಟ್ಟೆನಲ್ಲೇ ಜೋಡಿಸಿಟ್ಕೊಂಡಿದ್ದೀನಿ. ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಹುರಿಗಡಲೆ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಇದೆಲ್ಲ ಕ್ವಾಂಟಿಟಿ ನೀವು ನೋಡ್ತಿರಲ್ಲ, ನಿಮಗೆ ಒಂದು ಅಂದಾಜಲ್ಲಿ ಗೊತ್ತಾಗುತ್ತೆ ಎಷ್ಟೆಷ್ಟು ನಾನು ಹಾಕಿದ್ದೀನಿ ಅಂತ. ಕಾಳು ನೀವು ಎಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ, ಇದಿಷ್ಟು ಮಸಾಲ ನಿಮಗೆ ಕರೆಕ್ಟಾಗಿರುತ್ತೆ. ನಾನು ಇದು ಯಾವುದನ್ನು ಹುರಿತಾ ಇಲ್ಲ, ಹಸಿ ಮಸಾಲೆ ಅಂತ ಹೇಳ್ತಾರೆ ಇದಕ್ಕೆ. ಹುರಿದೇನೆ ಹಾಗೇನೇ ಮಸಾಲೆ ರುಬ್ಬಿಟ್ಟು ನಂತರ ಸಾಂಬಾರು ಮಾಡ್ಕೋಬೋದು. ಸೊ ಇತ್ತೀಚೆಗೆ ನಾವು ಹೆಚ್ಚಾಗಿ ಕಾಳುಗಳನ್ನು ಬಳಸ್ತಾ ಇದ್ದೀವಿ. ತರಕಾರಿ ರೇಟ್ ಜಾಸ್ತಿ ಆಗೋಗಿದೆ. ಮೊಳಕೆ ಬರೆಸಿರೋಂಥ ಕಾಳುಗಳು ಅಥವಾ ನೆನೆಸಿರೋಂಥ ಕಾಳುಗಳನ್ನು ಉಪಯೋಗಿಸ್ಕೊಂಡು ಸಾಂಬಾರು ಮಾಡ್ತಾ ಇರ್ತೀನಿ. ಬಸ್ಸಾರಾಗಲಿ ಅಥವಾ ಈ ಥರ ಏನೋ ಮಸಾಲೆ ಸಾರುಗಳಾಗಲಿ, ಹುಳಿ ಸಾರಾಗಲಿ, ಇಂಥದಕ್ಕೆಲ್ಲ ಹೆಚ್ಚಾಗಿ ನಾನು ಇವಾಗ ಕಾಳುಗಳನ್ನು ಬಳಸ್ತಾ ಇದ್ದೀನಿ. ಕಡಲೆಕಾಳು ಮೊಳಕೆ ಬರೆಸಿರೋದಕ್ಕೆ ಸ್ವಲ್ಪ ಆಲೂಗಡ್ಡೆ, ಬದನೆಕಾಯಿ ಸೇರಿಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ.
ಕಾಳು ಮೊಳಕೆ ಬರ್ಸಿಟ್ಕೊಂಡಿದ್ದೀನಿ, ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮೊದಲು ಒಗ್ಗರಣೆ ಮಾಡ್ಕೊಂಬೇಡ, ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡೋದ್ರಿಂದ ಬೇಗನೂ ಆಗುತ್ತೆ, ರುಚಿಯಾಗೂ ಆಗುತ್ತೆ, ಕಾಳು ಚೆನ್ನಾಗಿ ಬೇಯುತ್ತೆ ಮಸಾಲೆ ಜೊತೆಗೆ. ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಅದು ಫ್ರೈ ಮಾಡ್ಕೊಂಡ ನಂತರ ಮೊಳಕೆ ಬರ್ಸಿರುವಂಥ ಕಡಲೆಕಾಳು, ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟ್ ಒಗ್ಗರಣೆನಲ್ಲಿ ಒಂದು 2 ನಿಮಿಷ ಇದನ್ನು ಹುರ್ಕೋಬೇಕು. ಆ ತರಕಾರಿ ಕಾಳೆಲ್ಲ ಹುರ್ಕೊಂಡ ನಂತರ ರುಬ್ಬಿರೋಂಥ ಮಸಾಲೆ ಸ್ವಲ್ಪ ನೀರು ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳೋಣ. ಇಷ್ಟಿದ್ರೆ ಸಾಕು. ಬೆಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹುರಿಗಡಲೆ ಹಾಕಿರೋದ್ರಿಂದ. ಸೊ ಈ ಮಸಾಲೆ ಸಾಂಬಾರು ನಮಗೆ ಒಂದು ನಾನ್ ವೆಜ್ ಮಸಾಲೆ ಸಾಂಬಾರನ್ನ ಹೇಗೆ ಮಾಡ್ತೀವೋ ಅದೇ ರೀತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರು ನೀವು ಪೂರಿಗೆ, ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಸೊ ಕಡಲೆಕಾಳು ಸಾರು ರೆಡಿಯಾಗಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ಹಾಗೆ ಸಾಂಬಾರು ಕೆಲಸ ಅಂತೂ ಮುಗೀತು. ಆದರೆ ಇವತ್ತು ಒಂದು ಕ್ಲಿಪ್ಪಿಂಗ್ಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಪ್ರೀನ ತಮ್ಮ ಮನೆ ಮಗಳ ಥರನೇ ನೋಡೋಂಥ ಎಷ್ಟೋ ಜನ ನಮ್ಮ ವ್ಯೂವರ್ಸ್ ಪ್ರೀನ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಸುಮಾರು ಸತಿ ಕಮೆಂಟಲ್ಲಿ ಕೇಳಿದರು. ಪ್ರಿಯ ಈ ವಿಡಿಯೋ ಒಂದು ಕಳಿಸಿ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ. ಹಾಲಿಡೇಸ್ ಟೈಮಲ್ಲಿ ಅವಳು ಮತ್ತು ಅವಳ ಫ್ರೆಂಡ್ ಇಬ್ಬರು ಒಂದು ಪಿಕ್ನಿಕ್ ಹೋಗಿದ್ದಾಗ ಶೂಟ್ ಮಾಡಿರೋಂಥ ವಿಡಿಯೋ, ಬನ್ನಿ ನೋಡ್ಕೊಂಬರೋಣ. ನಾನು ಶಿವಾನಿ ಇಲ್ಲಿ ಬಂದಾಗ ವಿ ವರ್ ಎಕ್ಸೈಟೆಡ್ ಫಾರ್ ದ ಬಾತ್ ಟಬ್, ಬಟ್ ಪ್ಲೀಸ್ ಡೋಂಟ್ ಆಸ್ಕ್ ಅಬೌಟ್ ದ ಎಕ್ಸ್ಪೀರಿಯನ್ಸ್. ಐ ಮೀನ್ ಎಲ್ಲನೂ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಎಷ್ಟು ಚಳಿ ಇದೆ, ಆಕ್ಚುಲಿ ಬಿಸಿಲು ಕಾಣುತ್ತೆ ಬಟ್ ತುಂಬಾ ಚಳಿ ಇದೆ. ನಾವು ನಿದ್ದೆ ಎಲ್ಲ ಚೆನ್ನಾಗಾಯ್ತು. ಬೆಳಿಗ್ಗೆ ಶಿವಾನಿ ಅಂತೂ ನಾನು ನಾನ್ ತಗೋತೀನಿ, ನೀನ್ ತಗೋ ಅಂತೆಲ್ಲ ಫುಲ್ ಪ್ಲಾನ್ ಮಾಡ್ಕೊಂಡು ಎವ್ರಿಥಿಂಗ್ ವಾಸ್ ಸೆಟ್. ಏನಾಯ್ತು, ವಿ ವೋಕ್ ಅಪ್ ಲೇಟ್. ಇಟ್ ವಾಸ್ ನೈಸ್ಲಿ ವೆನ್ ವಿ ವರ್ ಟಯರ್ಡ್, ನೋ. ಸೊ ನಿಧಾನಕ್ಕೆ ಎದ್ಬಿಟ್ಟು ಪಿಕ್ಚರ್ಸ್ ತಗೊಂಡು ವಿಡಿಯೋಸ್ ಮಾಡ್ಕೊಂಡು ಲೇಟ್ ಆಗೋಯ್ತು. ಸೊ ಶಿ ವೆಂಟ್ ಟು ಬಾತ್ ಅರೌಂಡ್ 9 o'clock. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಬಿಸಿನೀರ್ ಬಂತು, ಆಮೇಲೆ ಬರೀ ತಣ್ಣೀರು, ಕೊರಿತಾ ಇರೋ ತಣ್ಣೀರ್ ಬಂತು. ಐ ಡೋಂಟ್ ನೋ ಹೌ ಯು ಡು ಬಾತ್. ಐ ಜಸ್ಟ್ ವಾಶ್ ಮೈ ಸೆಲ್ಫ್ ಆಸ್ ಮಚ್ ಆಸ್ ಪಾಸಿಬಲ್. ಆಮೇಲೆ ನೆನ್ನೆ ಇವರಮ್ಮ ಕಾಲ್ ಮಾಡಿದಾಗ ಹೇಳಿದ್ರು ಹುಷಾರು ಜಾರತ್ತೆ ಅಂತ. ಇವಳು ಜಾರ್ ಬಿದ್ಲು, ನಾನು ಜಾರ್ ಬಿದ್ದೆ. ಐ ಮೀನ್ ನಾಟ್ ಜೋರಾಗಿ, ಬಟ್ ನಾನ್ ಜೋರಾಗೆ ಜಾರ್ ಬಿದ್ದೆ, ಸಖತ್ತಾಗಿ ಜಾರ್ ಬಿದ್ದೆ. ಲೈಕ್ ಪೆಟ್ಟಾಯ್ತಾ? ಓ ಮೈ ಗಾಡ್, ನಾನು ಅಷ್ಟು ಜೋರಾಗಿ ಬಿದ್ದಿಲ್ಲ. ಆದ್ರೆ ಯಾಕಂದ್ರೆ ಐ ರಿಮೆಂಬರ್ಡ್ ಮೈ ಮಾಮ್ ಟೆಲಿಂಗ್ ದಟ್ ಜಾರತ್ತೆ. ಹುಷಾರಾಗಿ ಇದ್ದೆ, ಬಟ್ ಅಂದ್ರೆ ತಣ್ಣೀರ್ ಇತ್ತು, ಅದ್ರ ಜೊತೆ ಥಂಡಿ ಅಲ್ಲ, ಅದಕ್ಕೆ ಪ್ರಾಬಬ್ಲಿ ಜಾಸ್ತಿ ಏಟ್ ಆಯ್ತು ಅನ್ಸುತ್ತೆ. ಐ ವಾಸ್ ಲೈಕ್ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದೊಂದು ಬಾತ್ ಟಬ್ ಮೇಲೆ, ಬಟ್ ಇಟ್ ವಾಸ್ ಲಿಟಲ್ ಡಿಸಪಾಯಿಂಟಿಂಗ್. ನಾಟ್ ಲಿಟಲ್, ಮೋರ್ ಡಿಸಪಾಯಿಂಟಿಂಗ್. ಬಟ್ ಇಟ್ಸ್ ಓಕೆ, ಎಕ್ಸ್ಪೀರಿಯನ್ಸಸ್. at least we sat in the bathtub. Yeah. At least we did that. It was like, ನಾನು ಫಿಲ್ಮ್ಸ್ ಅಲ್ಲಿ ಇಲ್ಲಿ ನೋಡಿ ತುಂಬಾ ಎಕ್ಸೈಟ್ಮೆಂಟ್ ಇರ್ತಿತ್ತು. ನಮ್ಮನೇಲೂ ಬಾತ್ ಟಬ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಬೇಡ, ಐ ಮೀನ್ ಇರ್ಲಿ ಆಬ್ವಿಯಸ್ಲಿ, ಬಟ್ ವಿತ್ ಶಾರ್. ಇಲ್ಲಿ ಶಾರ್ ಇಲ್ಲ, ಬೇರೆ ಕಡೆ ಸ್ನಾನ ಮಾಡೋಣ ಶಾರ್ ಇಲ್ಲ, ಜಸ್ಟ್ ಬಾತ್ ಟಬ್. ಮಗ್ ಕೂಡ ಆಬ್ವಿಯಸ್ಲಿ ಯುರೋಪಿಯನ್ ಹೋಲ್ ಹೌಸಸ್ ಅಲ್ಲಿ ಮಗ್ ಇರಲ್ಲ, ಜೆಟ್ ಸ್ಪ್ರೇ ಇರಲ್ಲ, ಏನು ಇರಲ್ಲ. ಇಲ್ಲಿ ಒಂದು ಇದ್ದಿದ್ದು ಕಪ್, ಓಕೆ, ಕಾಫಿ ಕಪ್. ಶಿವಾನಿದು ಮೈಂಡ್ ಹೆಂಗೆ ಅಂದ್ರೆ ಕಾಫಿ ಕಪ್ ತಗೊಂಡ್ಬಿಡ್ಲ, ಬಟ್ ತಗೊಳ್ಳಿ, ಕೈಯಿಂದ ಮಾಡಿದ್ವಿ ಸ್ನಾನ. Trust me, I am telling you the facts. Yeah. Here only tissue. ಇನ್ನೆಲ್ಲರಿಗೂ ಗೊತ್ತೇ ಇರತ್ತೆ obviously, but when you experience only you will get to know. ಸ್ನಾನ ಮಾಡಕ್ಕೆ ಶಾರ್ ಇದ್ರೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ನಮ್ಮ ಅಕಾಮಿಡೇಷನ್, ಆಫೀಸಲ್ಲಿ ಕೊಟ್ಟಿರೋ ಅಕಾಮಿಡೇಷನ್ ಅಲ್ಲಿ ಶಾರ್ ಇದೆ. ಇಟ್ ಇಸ್ ಸೋ ಹೆಲ್ಪ್ಫುಲ್ ಆಕ್ಚುಲಿ. ಸೊ ನಮ್ ಯಾರಿಗೂ ಏನು ಪ್ರಾಬ್ಲಮ್ ಅನ್ಸಲ್ಲ. ಬಟ್ ಇಲ್ಲಿ ಬರೀ ಬಾತ್ ಟಬ್ ಇದೆ, ಮಗ್ ಇಲ್ಲ, ಶಾರ್ ಇಲ್ಲ. ಬಾತ್ ಟಬ್ ಅಲ್ಲೇ ಕುತ್ಕೋಬೇಕು. ಬಾತ್ ಟಬ್ ಆಕ್ಚುಲಿ ಇದೆ, ಶಿವಾನಿ ಎಲ್ಲ ಟ್ರೈ ಮಾಡಿದ್ಲು, ನಾನು ಟ್ರೈ ಮಾಡಿದೆ. ಕೊನೆಗೆ ನಾಬ್ ಕೈಗೆ ಬಂದ್ಬಿಡ್ತು, ಎರಡು ನಾವು ಕೈಗೆ ಬಂದ್ಬಿಡ್ತು. ಆಮೇಲೆ ಹಂಗಾಗಿ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟೆ. ನೀವು ಕ್ಲಿಪ್ಪಿಂಗ್ಸ್ ಇನಿಷಿಯಲ್ ಬಾತ್ ಟಬ್ ಅಲ್ಲಿ ಶಿವಾನಿ ಉಫ್ ಅಂತ ಇದು ಎಲ್ಲ ಕ್ಲಿಪ್ಪಿಂಗ್ಸ್ ನೋಡಿ ಓ ಡ್ಯಾಮ್ ರಾಯಲ್ಟಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರ. ಬಟ್ ನೋ, ದಿಸ್ ಇಸ್ ನಾಟ್ ರಾಯಲ್ಟಿ.
maybe if everything is working properly and we had so much of time left, maybe ಅವಾಗ ಚೆನ್ನಾಗಿ ಅನ್ಸ್ತಿತ್ತೇನೋ. ಬಟ್ ಆದ್ರೆ ಬಿಸಿ ನೀರು ಬಂದ್ಬೇಕಾಗಿತ್ತು ಅಂಡ್ ಶಾರ್ ವರ್ಕ್ ಆಗ್ಬೇಕಾಗಿತ್ತು. and there was so many problems in the washroom, I mean bathroom. ಇನ್ನೊಂದು ಸಿನಾರಿಯೋ ಐ ವುಡ್ ಲೈಕ್ ಟು ಶೇರ್ ಹೇಳಕ್ ಇಷ್ಟಪಡ್ತೀನಿ. ನಾವು ಫಸ್ಟ್ ಇಲ್ಲಿ ಬುಡಾಪೆಸ್ಟಿಗೆ ಬಂದಾಗ ನಮ್ದು ಆಫೀಸ್ ಅಕಾಮಿಡೇಷನ್ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಎಲ್ಲ ಸೆನ್ಸರ್ ಲೈಟ್ಸ್ ಅದಾಗದೆ ಆನ್ ಆಗುತ್ತೆ, ಅದಾಗದೆ ಆಫ್ ಆಗುತ್ತೆ. ಎಷ್ಟೊತ್ತಿರೋದು ಬ್ರೋ? ಲೈಕ್ 5 minutes 10 minutes 5 minutes ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಮೇ ಬಿ 5 minutesಗೆ ಟರ್ನ್ ಆಫ್ ಆಗುತ್ತೆ. ಯಾವ್ದು ಮೂವ್ಮೆಂಟ್ ಇಲ್ಲ ಅಂದ್ರೆ ಟರ್ನ್ ಆಫ್ ಆಗುತ್ತೆ. ಯಾರಾದ್ರೂ ಬಂದ್ರೆ ಅದು ಆಟೋಮೆಟಿಕಲಿ ಆನ್ ಆಗುತ್ತೆ. ಆಫ್ಟರ್ ಇಫ್ ದೇರ್ ಆರ್ ನೋ ಮೂಮೆಂಟ್ಸ್ 5 minutes ಆದ್ಮೇಲೆ ಅದಾಗದೆ ಆಫ್ ಆಗುತ್ತೆ. ಫಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ವಾಶ್ರೂಮ್ ಹೋಗಿದ್ದೀನಿ. ಶಿವಾನಿ ಇನ್ನೂ ಬಂದಿರ್ಲಿಲ್ಲ ಅವಾಗ. ವಾಶ್ರೂಮ್ ಅಲ್ಲಿ ಕುತ್ಕೊಂಡಿದ್ದೀನಿ. ಆಮೇಲೆ ಲೈಟ್ ಆಫ್ ಆಗೋಯ್ತು. ನನ್ಗೆ ಲೈಟ್ ಆಫ್ ಆಗೋಯ್ತು, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆಮೇಲೆ ಹಿಂಗ್ ಮಾಡಿ ಮತ್ತೆ ಆಮೇಲೆ ಕುತ್ಕೊಂಡಿದ್ದಾಯ್ತು. ಎಷ್ಟು ನಕ್ಕಿದ್ದಾರೆ ಅಮ್ಮಗೆ ಹೇಳಿದಾಗ ಅಂದ್ರೆ ಸ್ನಾನದ ಮನೆಯಲ್ಲೂ ಅಷ್ಟೇ. ವೆಟ್ ಏರಿಯಾ, ಡ್ರೈ ಏರಿಯಾ ಅಂತ ಬೇರೆ ಇರುತ್ತೆ. ವೆಟ್ ಏರಿಯಾದಲ್ಲಿ ಕರ್ಟನ್ ಹಾಕೊಂಡು ವಿ ವಿಲ್ ಬಿ ಟೇಕಿಂಗ್ ಶಾರ್. ಆಫ್ ಆಗ್ಬಿಡುತ್ತೆ, ಕರ್ಟನ್ ತೆಗೆದು ಪ್ಲೀಸ್ ಆನ್. ನಾವು ಹಳೆ ರೂಮಲ್ಲಿ ಏನ್ ಮಾಡ್ತಿದ್ವಿ ಗೊತ್ತಾ, ಮಾಪ್ ತಗೊಂಡು ಓಕೆ ಫೈನ್. Oh my god. ಇವಾಗ ಇನ್ನೊಂದು ವಾಶ್ರೂಮ್ ಚೇಂಜ್ ಆಗಿದೆ ಆಕ್ಚುಲಿ. ಅಲ್ಲಿ ಲೈಕ್ ಇಫ್ ವಿ ಸಿಟ್ ಅಂಡ್ ಡೂ ಲೈಕ್ ದಿಸ್ ಇಟ್ಸ್ ಫೈನ್, ಬಟ್ ಹಳೇದ್ರಲ್ಲಿ ಎದ್ ಬಂದ್ಬಿಟ್ಟು ಹಿಂಗ್ ಮಾಡ್ಬೇಕಾಗಿತ್ತು. ಇಟ್ ವಾಸ್ ಇರಿಟೇಟಿಂಗ್. ವೆರಿ ಇರಿಟೇಟಿಂಗ್. ಇವಾಗ್ಲೂ ಇಟ್ ಈಸ್ ಅಭ್ಯಾಸ ಆಗ್ಬಿಟ್ಟಿದೆ. ಲೈಕ್ ಆಫ್ ಆಯ್ತಾ, ಓಕೆ ಒಂದಲ್ಲ ಎರಡಲ್ಲ ಸ್ಟೋರೀಸ್. ವಾಶ್ರೂಮ್ಸ್ ಅಂಡ್ ಬಾತ್ರೂಮ್ ಸ್ಟೋರೀಸ್ ಆರ್ ಮೆನಿ. We are sitting, eating and talking about washroom. ಪ್ಲೀಸ್ ಡೋಂಟ್ ಜಡ್ಜ್ ಅಸ್, ಪ್ಲೀಸ್ ಡೋಂಟ್ ಮೈಂಡ್. ಐ ಡೋಂಟ್ ನೋ, ಮೇ ಬಿ ನಮಗ್ ಫನ್ನಿ ಅನ್ಸ್ತು, ಅದಕ್ಕೆ ಶೇರ್ ಮಾಡಿದ್ವಿ. ಅಂಡ್ ನನಗೂ ಇಲ್ಲಿ ಬರಕ್ ಮುಂಚೆ ಈ ತರ ಎಲ್ಲ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ನಿಮ್ಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಪ್ಲೀಸ್ ಟೇಕ್ ಇಟ್ ಆಸ್ ಜೋಕ್ ಅಂಡ್ ಫನ್.